ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಸಮೋಸ, ಕಚೋರಿ ಅಥವಾ ಹೊರಗೆ ನಾನಾ ಥರ ಸ್ನ್ಯಾಕ್ಸ್ ಇರ್ತಾವೀಗ. ಅವೆಲ್ಲನೂ ಬಿಟ್ಟು ಮನೆಯೊಳಗೆ ಈ ರೀತಿ ಮಕ್ಕಳಿಗೆ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಡ್ರಿ ಅಥವಾ ಸ್ನ್ಯಾಕ್ಸ್ ಮಾಡಿಕೊಡ್ರಿ. ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ, ಮತ್ತು ಅಷ್ಟು ರುಚಿಯಾಗೂ ಇರ್ತೈತಿ. ಫಸ್ಟ್ ಬಾಳಗಿ ಇಟ್ಕೊರಿ ಗ್ಯಾಸಿನ ಮ್ಯಾಗ. ಅದಕ್ಕೆ 2 ಕಪ್ಪಷ್ಟು ನೀರು ಹಾಕೋತೇನೆ ನೋಡ್ರಿ. 1 ಸ್ಪೂನಷ್ಟು ಎಣ್ಣೆ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕೋತೇನೆ ನೋಡ್ರಿ. ಕೊತ್ತಂಬರಿ ಹಾಕಿಂದ ನೀರೆಲ್ಲ ಕುದಿಯೋಕೆ ಸ್ಟಾರ್ಟ್ ಆತಂದ್ರೆ ನಾವೀಗ ಮಾಡತ್ತಿದ್ದ ಇದು ರೆಸಿಪಿ ಗೋಧಿ ಹಿಟ್ಟಿಂದ ಮಾಡತ್ತೇನೆ ನೋಡ್ರಿ. ಬಿಸಿನೀರೊಳಗೆ ಗೋಧಿ ಹಿಟ್ಟು ಕಲಿಸ್ಬಿಡ್ರಿ ನೀವು, ಅಷ್ಟು ಮೃದುವಾಗಿ ಆಕೈತಿ ಮತ್ತು ಸ್ವಲ್ಪನೂ ಹರಿಯೋಂಗಿಲ್ಲ. ಈಗ ನೀರು ಕುದಿಯಾಕೊಂತೈತಿ ನೋಡ್ರಿ. ಅದಕ್ಕೆ ನಾನು 1 ಬೌಲಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ಸಾಣಿಸ್ಕೊಂಡು ತೊಗೋರಿ. ಮತ್ತು ಈಗ ನೀರು ಕುದಿಯಾತೈತಲ್ಲ, ಅದನ್ನು 2 ಕಪ್ಪಷ್ಟು ನೀರು ಹಾಕೊಂಡೇನಲ್ರಿ. ನಾ ಈ ಗೋಧಿ ಹಿಟ್ಟು 1 ಕಪ್, 1 ಕಪ್ಪಿನ ಮ್ಯಾಗ 1 ಹಿಡಿಯಷ್ಟು ಹಾಕ್ಕೊಂಡೇನಿ ನೋಡ್ರಿ ಗೋಧಿ ಹಿಟ್ಟು. ಈಗ ಇದನ್ನು ಕೈ ಬಿಡ್ಲಾರ್ದಂಗೆ ಈ ರೀತಿ ಕಲಿಸ್ಕೊಂಡ್ಬಿಡೋಣ್ರಿ. ಕೈ ಬಿಟ್ರೆ ಗಂಟು ಆಗ್ಬಿಡ್ತೈತಿ. ಹಿಟ್ಟು ಹಾಕಿದ ಕೂಡಲೇ ಕಲಿಸ್ಕೊಂಡ್ಬಿಡ್ಬೇಕು ನೋಡ್ರಿ. ಇದನ್ನು ನೋಡಿರಿ, 1 ಕಪ್ ಹಾಕಿದ್ನಲ್ಲ, ಆಮೇಲೆ 1 ಹಿಡಿಯಷ್ಟು ಹಾಕಿದೆ ನಾನು. ಹಾಕಿದನ್ನು ಈ ರೀತಿ ಗಟ್ಟಿನೂ ಇರಬಾರ್ದು, ಮೃದುನೂ ಇರಬಾರ್ದು ನೋಡ್ರಿ. ಆ ರೀತಿ ಕಲಿಸ್ಕೋರಿ. ಭಾಳ ಮೆತ್ತಗಾದ್ರೆ ಜಲ್ದಿನ ಹರಿತಾವ್ರಿ, ಮತ್ತು ಗಟ್ಟಿ ಆದ್ರೆ ಚಲೋ ಆಗೋದಿಲ್ಲ ರೀ. ನಾವು ಹಿಂಗೆ ಸಮೋಸಾಗತ್ತೆ ಕಚೋರಿಗತ್ತೆ ಅದು ಬರೋದಿಲ್ಲ, ಬಿರುಕು ಬಿಟ್ಟಂಗೆ ಆಕ್ಕವ. ಈಗ ಇದು ಪೂರ್ತಿ ಚಪಾತಿ ಹಿಟ್ಟು ಎಲ್ಲ ತಣ್ಣಗಾಗೈತೆ ನೋಡ್ರಿ. ಅದನ್ನು ಬೇರೆ ಒಂದು ಬೌಲ್ನಾಗ ಹಾಕ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಮಿದ್ಕೊಂಡ್ಬಿಡ್ತೇನೆ. ಚಪಾತಿ ಹಿಟ್ಟು ಮಿದ್ಕೋತೇವಲ್ಲ, ಸೇಮ್ ಅದೇ ರೀತಿನ ಮಿದ್ಕೋರಿ. ನಾ ಯಾಕೆ ಬಿಸಿನೀರಾಗ ಕಲಿಸಿದ್ನಿ ಅಂದ್ರೆ ಹಿಟ್ಟನ್ನ ನಾವೀಗ ನಾರ್ಮಲಾಗಿ ಚಪಾತಿ ಹಿಟ್ಟುಗತೆ ಮಾಡಿ ಕಲಸಿ ಮಾಡ್ಬೋದು. ಆದರೆ ಇದರಷ್ಟು ಸಾಫ್ಟ್ನೆಸ್ ಮತ್ತು ಅದು ಜಲ್ದಿನ ಮ್ಯಾಗಿಂದು ಚಪಾತಿ ಹಿಟ್ಟಿರ್ತೈತಲ್ಲ, ಲಘುನ ಎಣ್ಣೆ ಹಿಡಿತೈತೆ ನೋಡ್ರಿ. ಈಗ ನಾವು ಇದನ್ನು ಬಿಸಿ ನೀರೊಳಗೆ ಹಾಕಿ ಜಿಗಟ್ಗತೆ ಮಾಡಿದ್ರೆ ಎಣ್ಣೆ ಹೀರೋದಿಲ್ಲ ರೀ, ಹೆಲ್ದಿಯಾಗಿರ್ತೈತೆ ರೀ. ಈಗ ಇದು ಹಿಟ್ಟು ರೆಡಿ ಆಯ್ತು ನೋಡ್ರಿ. ಅದನ್ನು ಸೈಡ್ಗೆ ಇಟ್ಕೊಳೋಣ. ಒಂದು ಸಣ್ಣ ಬಾಳ್ಗೆ ಇಟ್ಕೊಂಡಿನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಜೀರಿಗೆ ಸಾಸಿವೆ ಹಾಕೋರಿ. ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡೇನಿ ನೋಡ್ರಿ. ಅದೊಂದು ಸ್ವಲ್ಪ ಕೆಂಪಗಾಗೋ ಮಟ್ಟ ಫ್ರೈ ಮಾಡ್ಕೋರಿ. ಈಗ ನಾನು ಇದಕ್ಕೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕೋತೇನೆ ನೋಡ್ರಿ. ನಿಮಗೆ ಹಸಿಮೆಣ್ಸಿಕಾಯಿ ಇಷ್ಟ ಇಲ್ಲ ಅಂದ್ರೆ ಒಣ ಖಾರ ಪುಡಿ ಆದ್ರೆ ಹಾಕೋಬೋದು ರೀ. ಈಗ ಅರಿಶಿನ ಪುಡಿ 1-2 ಚಿಟಿಕೆ ಅಷ್ಟು, ಮತ್ತು ಧನಿಯಾ ಪುಡಿ 1/2 ಸ್ಪೂನಷ್ಟು ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ 1/2 ಸ್ಪೂನಷ್ಟು ಹಿಂಗೆ ಹಾಕೋತೇನೆ ನೋಡ್ರಿ. ಇಷ್ಟನ್ನು ಹಾಕೊಂಡು ಕಲಿಸ್ಕೊಂಬಿಡ್ಬೇಕ್ರಿ. ಈ ರೀತಿ ಚಲೋತ್ತಂಗೆ ಪಲ್ಯ ಹಸಿಮೆಣ್ಸಿಕಾಯಿ ಪೇಸ್ಟ್ ಎಲ್ಲ ಕೂಡ್ಕೊಳಂಗೆ ಕಲಿಸ್ಕೊಂಬಿಡ್ರಿ. ಸಣ್ಣ ಉರಿ ಇಟ್ಕೊರಿ, ಜೋರು ಮಾಡೋಕೆ ಹೋಗ್ಬೇಡ್ರಿ. ನಾನು ಆಲೂಗಡ್ಡೆ ಒಂದು ಆಲೂಗಡ್ಡೆ ದೊಡ್ಡದು ಆಲೂಗಡ್ಡಿನ ಕುದಿಸಿಟ್ಕೊಂಡಿದ್ದೆ. ಪೂರ್ತಿ ತಣ್ಣಗಾದ್ಮ್ಯಾಗ ಈ ರೀತಿ ಇದನ್ನು ಮ್ಯಾಶ್ ಮಾಡ್ಕೊಂಡು ಹಾಕೋಬೋದ್ರಿ. ಒಂದು ಸ್ವಲ್ಪನೂ ಹಳಕ್ಕೆ ಇರಬಾರ್ದು ರೀ, ಪೂರ ಪೇಸ್ಟ್ ಆದಂಗೆ ಆಗ್ಬೇಕು ನೋಡ್ರಿ ಪಲ್ಯ ಇದು. ಈ ರೀತಿ ಚಮಚೆ ತೊಗೊಂಡು ಅದು ಗಂಟೆ ಇದ್ದಂಗೆ ಇರ್ತೈತಲ್ಲ, ಅದನ್ನೆಲ್ಲ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಡ್ಬೇಕ್ರಿ. ಅಂದ್ರೆ ನಮಗದು ತಿನ್ನಾಕ ಅಥವಾ ಅದ್ರೊಳಗೆ ನಾವು ತುಂಬಿ ಮಾಡ್ತೇವಲ್ಲ, ಹೂರ್ಣ ಆದಂಗೆ ಆಕೈತೆ ನೋಡ್ರಿ. ಈಗ ಅದು ಪಲ್ಯ ರೆಡಿ ಆತ್ರಿ. ಈಗ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ತೊಗೋತೇನೆ ನೋಡ್ರಿ. ಎಷ್ಟು ಸಾಫ್ಟಾಗಿತ್ತು ನೋಡ್ರಿ. ಇದು ಬಿಸಿನೀರೊಳಗೆ ಕಲಸೇವಲ್ಲ ಚಪಾತಿ ಹಿಟ್ಟು, ಭಾಳ ಸಾಫ್ಟಾಗಿತ್ತು. ನಾ ಈಗ ಬೇಕಂದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಹಂಗೆ ಮಾಡಿದ್ರೆ ಜಾಸ್ತಿ ಎಣ್ಣೆ ಕುಡಿತಾವೆ. ಈ ರೀತಿ ನಾವು ಜಿಗಟ್ಗತೆ ಮಾಡ್ಕೊಂಡ್ರೆ ಒಂದು ಸ್ವಲ್ಪನೂ ಎಣ್ಣೆ ಹಿಡಿಯೋಂಗಿಲ್ಲ ನೋಡ್ರಿ. ಹಾಗಾಗಿ ನಾವು ಇದನ್ನು ಜಿಗಟ್ಗತೆ ಮಾಡ್ಕೊಂಡು ಮಾಡೋದ್ರಿ. ಈಗ ಅದ್ರೊಳಗೆ 2 ಉಳ್ಳಿ ಅದು 1 ಉಳ್ಳಿ ತೊಗೊಂಡು ಲಟ್ಟಿಸ್ಕೋತೇನೆ. ಚಪಾತಿ ಲಟ್ಟಿಸ್ಕೋತೇವಲ್ಲ, ಸೇಮ್ ಅದೇ ರೀತಿನ ದೊಡ್ಡದಾಗಿ ಲಟ್ಟಿಸ್ಕೋರಿ. ದೊಡ್ಡದೈತಲ್ಲ ಉಳ್ಳಿ, ಹಾಗಾಗಿ ನಾನು ಇದನ್ನು ದೊಡ್ಡದಾಗಿ ಲಟ್ಟಿಸ್ಕೊಳತ್ತೀನಿ. ಈಗ ನೀವು ಡಬ್ಬಿ ಬಾಯಿ ಅಥವಾ ಡಬ್ಬಿ ಏನರ ಯಾವ್ದಾರ ಒಂದು ಸಹಾಯ ಮಾಡ್ಕೊಂಡು ಈಗ ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕ್ರಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು. ರೌಂಡ್ ಅಥವಾ ಚೌಕ, ನೀವು ಹೆಂಗೆ ನಿಮ್ಮ ಮಕ್ಕಳು ಇಷ್ಟಪಡ್ತಾರಲ್ಲ ಹಂಗಾದ್ರೂ ಮಾಡ್ಕೋಬೋದು ರೀ. ನೋಡಿರಿ, ರೆಡಿ ಆಯ್ತು ನಮ್ದು. ಒಂದು ಚಪಾತಿಗತೆ ಲಟ್ಟಿಸ್ಕೊಂಡು ಈ ರೀತಿ ಕೊರ್ಕೊಂಬಿಡ್ಬೇಕ್ರಿ. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್. ನೋಡಿರಿ, ಎಷ್ಟು ತೆಳುವಾಗಿ ಮಾಡೀನಿ. ದಪ್ಪನೂ ಮಾಡಿಲ್ಲ. ದಪ್ಪ ಮಾಡಿದ್ರೆ ಜಲ್ದಿ ಕರಿಯೋಂಗಿಲ್ಲ, ಹಾಗಾಗಿ ತೆಳುವಾಗಿ ಮಾಡ್ಕೋಬೇಕು. ತೋರ್ಸಾತಿಲ್ಲ ನಾನು. ಇಷ್ಟು ತೆಳುವಾದ್ರೆ ಸಾಕು ನಮ್ಗೆ. ಈಗ ಇವೆಲ್ಲ ಎಲೆ ರೆಡಿ ಆದವು ರೀ ತುಂಬಾಕ. ಪಲ್ಯ ನಾವು ಮಾಡಿಟ್ಟಿದ್ವಲ್ಲ ಅದು ಪೂರ್ತಿ ತಣ್ಣಗಾಗೈತೆ ನೋಡ್ರಿ. ಈ ರೀತಿ ಬೌಲ್ ಒಳಗೆ ಅರಾಕಿಟ್ಟಿದ್ದೆ ನಾನು. ಅದಕ್ಕೆ ಪೂರ್ತಿ ತಣ್ಣಗಾತಂದ್ರೆ ಒಂದೊಂದು ಈ ರೀತಿ ರೌಲ್ ಮಾಡಿ ಅದ್ರ ಮ್ಯಾಗೆ ಇಟ್ಕೊಂಡ್ಬಿಡ್ಬೇಕ್ರಿ. ಎಲ್ಲದ್ರ ಮ್ಯಾಗು ನಾವು ಕಡ್ಬಿಗೆ ತುಂಬ್ತೇವಲ್ಲ, ಸೇಮ್ ಅದೇ ರೀತಿನ ಮಾಡ್ಕೊರಿ ನೀವು. ಭಾಳ ಮಸ್ತಾಗಿದ್ದು, ಸೂಪರ್ ಆಗಿದ್ದು. ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇವನ್ನ. ಈಗ ಅದಕ್ಕೆ ನಾವು ಸುತ್ತಾರ್ಲ ಒಂದು ಸ್ವಲ್ಪ ನೀರು ಹಚ್ಕೊಂಡ್ಬಿಡೋಣ್ರಿ. ಅಂದ್ರೆ ಜಲ್ದಿನ ಅಂಟ್ಕೋತೈತಿ.
ಎಣ್ಣೆ ಒಳಗೆ ಹಾಕಿದ ಕೂಡಲೇ ಅದು ಬಿಚ್ಚೋದಿಲ್ಲ ರೀ. ನಾವು ಇದನ್ನು ಮಾಡಿರ್ತೇವಲ್ಲ ರೀ ಜಿಗಟ್ಗತೆ ನೀರೊಳಗೆ ಹಾಕಿ, ಹಾಗಾಗಿ ಅದು ಲಘುನ ಅಂಟ್ಕೊತೈತಿ ನೋಡ್ರಿ. ನೋಡಾಕನ ಇಷ್ಟು ಚಂದ ಅನ್ನಿಸ್ತಾವೆ, ಸೂಪರಾಗಿ ಅದಾವೆ. ಇನ್ನು ನಮ್ಮ ಬಾಯಾಗ ತಿನ್ನಾಕೊಂತ ಬಿಟ್ರಂಕ್ರಿ ಇನ್ನೊಂದೈತಿ ಅಂತ ಕೇಳಿ ತಿಂತಾರೆ ರೀ ಮಕ್ಕಳು. ಅಷ್ಟು ಚಲೋ ಆಗಿದ್ದವು ನೋಡ್ರಿ. ಇದಕ್ಕೆ ಸ್ವಲ್ಪ ಸಾಸ್ ಕೊಟ್ಟುಬಿಟ್ರೆ ಮಕ್ಳಿಗೆ ನೀವು ಹಚ್ಚಿ ಡಬ್ಬಿ ಒಳಗಾದರೂ ಇಟ್ಟು ಕಳಿಸ್ಬೋದು ರೀ. ಚಪಾತಿ ಮಕ್ಳಿಗೆ ತಿನ್ನಕ್ಕೆ ಇಷ್ಟ ಆಗೋದಿಲ್ಲಲ್ರಿ, ಈ ರೀತಿ ಮಾಡಿ ಕೊಡ್ಬೋದು ನೋಡ್ರಿ. ಈ ಮೀಡಿಯಮ್ ಉರಿ ಇಟ್ಟು ಎಣ್ಣೆ ಕಾಯಿಸ್ಕೊಂಡಿದ್ದೆ, ಅದ್ರೊಳಗೆ ಒಂದು ಮೂರು ಜಾಸ್ತಿ ದೊಡ್ಡದಿದ್ರೆ ಬಾಳಗಿ ಒಮ್ಮಕ್ಲೆ ಆದರೂ ಹಾಕ್ಕೋಬೋದು ನೀವು. 3 4 5 ಇಲ್ಲ ಸಣ್ಣದಿತ್ತಂದ್ರೆ ಒಂದು 3 4 ಹಾಕ್ಕೊಂಡು ಮಾಡ್ಕೊಂಡು ತೆಗಿಬೋದು ರೀ ನೋಡ್ರಿ. ಆ ಕಡೆ ಉರಿ ಈ ಕಡೆ ಒಂದು ಸ್ವಲ್ಪ 2 ಕಡೆನೂ ಸಣ್ಣ ಅಥವಾ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊಂಡು ತಗೊಂಡು ಹೋಗ್ಬೇಕು ರೀ ಇವನ್ನ. ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ನಾಗ ಕರಿತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತೆ ನೋಡಿರಿ. ನೀವು ಹೊಸ ವಿಡಿಯೋ ನೋಡ್ಕೋಬೋದು ರೀ. ನೋಡಿರಿ ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತಾಗ್ಯಾವ, ಸೂಪರ್ ಆಗ್ಯಾವು. ಸಮೋಸ ಕಚೋರಿ ಮರ್ತಾ ಬಿಡ್ತೀರಿ ನೀವು ಇದನ್ನು ಈ ರೀತಿ ಮಕ್ಳಿಗೆ ಮಾಡಿಕೊಟ್ಬಿಟ್ರೆ. ಮತ್ತು ಏನು ಚಪಾತಿ ಪಲ್ಯ ಮಕ್ಕಳು ಬೇಜಾರು ಅನಿಸ್ಕೊಂಡ್ರೆ ಈ ರೀತಿ ಹೊಸ ಟೈಪಾಗಿ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಏನರ ಬಿಸಿನೀರಾಗಿ ಜಿಗಡ್ ತಿರುವಾಕೆ ಇಷ್ಟ ಇಲ್ಲಾಂದ್ರೆ ಒಂದು ಸ್ವಲ್ಪ ಚಪಾತಿನ ದಪ್ಪದಾಗಿ ಮಾಡಿಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.